ಇಫ್ ಯು ಆರ್ ಆಸ್ಕಿಂಗ್ ಒಂದು 3-4 kgs ಕಡಿಮೆ ಆಗಬೇಕು 1 month ಅಂದರೆ ಇಟ್ ಇಸ್ ಅ ಫೇರ್ ಆಸ್ಕ್. ಆದರೆ ವಾಟ್ ಪೀಪಲ್ ಡೂ ಇಸ್ ದೇ ವಾಂಟ್ ಟು ಲೂಸ್ ಲೈಕ್ 10 kgs ಇನ್ ಅ ಮಂತ್. ಈವನ್ ನಾರ್ಮಲ್ ಪೀಪಲ್ ಇವಾಗ ಏನಂದರೆ ಜಸ್ಟ್ ಇನ್ಸ್ಟಾ ಪೋಸ್ಟ್ ಹಾಕಬೇಕು, ರೀಲ್ಸ್ ಮಾಡಬೇಕು ಅಂತ ದೇ ವಾಂಟ್ ಟು ಲುಕ್ ಲೈಕ್ ಮಾಡೆಲ್ಸ್. ನಮಗೆ ವೆಯ್ಟ್ ಹಂಗೆ ಕೆಳಗಡೆ ಹೋಗ್ತಾನೆ ಇರುತ್ತೆ, ವಿಲ್ ಫೀಲ್ ಹ್ಯಾಪಿ, ಗುಡ್ ಅಂತ. ಬಟ್ ಹೌ ಡಸ್ ಇಟ್ ಎಫೆಕ್ಟ್? ಯು ಆರ್ ಲೂಸಿಂಗ್ ಹೆಲ್ತ್. You're losing health big time. But ಏನಕ್ಕೆ ಮಾಡಬೇಕು ಇದೆಲ್ಲ? It's not even necessary, right? But the compulsion of looking good or being presentable. Our father used to tell, ನೀನು ದಪ್ಪ ಆಗಿದೆಯಾ, ನೀನು ತಿನ್ನಬಾರ್ದು, ಅಲ್ಲಿ ಹೋದ್ರೆ ತಿನ್ನಬಾರ್ದು, ಇನ್ನೂ ದಪ್ಪ ಆಗಿಬಿಡ್ತೀಯ, ನೀನು ತಿನ್ನಬಾರ್ದು, ನೀನು ಹಿಂಗೆ ಸಣ್ಣಕ್ಕೆ ಕಾಣಿಸ್ಬೇಕು ಅಂತ. her own father. Same celebrity hotels have ABC juice will be eating something else back home. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಡಯಟ್ ಡೈರಿ ಸೀರೀಸ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ರಂಜನಿ ರಾಮನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡೋಣ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ನಾವು ವೆಯ್ಟ್ ಅಂದರೆ ದಪ್ಪಗಿರೋದೆಷ್ಟು ಅಂದರೆ ಇಂಪಾರ್ಟೆಂಟ್, ಅಂದರೆ ಆರೋಗ್ಯ ಅನ್ನೋದು ದಪ್ಪಗಿರೋದಕ್ಕಿಂತ ಹೆಚ್ಚು ಅಥವಾ ತೆಳ್ಳಗಾಗೋದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಂತ ಮಾತಾಡ್ತಾ ಒಂದು ಪ್ರಶ್ನೆ ಉಳ್ಕೊಳ್ತು ನನಗೆ. ಏನು ಅಂತಂದರೆ, ನಾನು ಏನೋ ಆ್ಯಕ್ಟಿಂಗ್ ಮಾಡಬೇಕು, ಮಾಡಲಿಂಗ್ ಮಾಡಬೇಕು ಅಂತ ಹೊರಡುವಂಥವ್ರು ತುಂಬಾ ಡಯಟ್ಗಳನ್ನು ಫಾಲೋ ಮಾಡೋದು ಅಥವಾ ಏನು ತಿಂದೇ ಇರೋದು ಇದೆಲ್ಲ ನಡೆಯುತ್ತಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನಾದರೂ ಇದ್ದರೆ, ನಿಮಗೆ ಯಾರಾದರೂ ಕ್ಲೈಂಟ್ಸ್ ಯಾರಾದರೂ ಬಂದಿದ್ದು ಅದರಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ ಇದ್ದರೆ ಶೇರ್ ಮಾಡ್ತೀರಾ? ಇಲ್ಲ, ನಿಜವಾಗ್ಲೂ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇಸ್ ವೆರಿ ಹೈ. ಇವಾಗ ಮೇ ಬಿ ಆ್ಯಕ್ಟರ್ಸ್, ಮಾಡೆಲ್ಸ್ ಅನ್ನೋದಕ್ಕಿಂತ ಈವನ್ ನಾರ್ಮಲ್ ಪೀಪಲ್ ಇವಾಗ ಏನಂದರೆ ಜಸ್ಟ್ ಇನ್ಸ್ಟಾ ಪೋಸ್ಟ್ ಹಾಕಬೇಕು, ರೀಲ್ಸ್ ಮಾಡಬೇಕು ಅಂತ ದೇ ವಾಂಟ್ ಟು ಲುಕ್ ಲೈಕ್ ಮಾಡೆಲ್ಸ್. ಸೊ ಇವಾಗ ಅದಕ್ಕೆ ಒಂಥರ ಪ್ರೆಷರ್ ಆಗಿಬಿಟ್ಟಿದೆ, ಬಿಕಾಸ್ ದೇ ವಾಂಟ್ ಡಿಜಿಟಲ್ ಕ್ರಿಯೇಟರ್ಸ್ ಆಗಿದ್ದಾರೆ, ದೇ ಕಮ್ ಆನ್ ಸ್ಕ್ರೀನ್. ಸೊ ಈ ಪ್ರೆಸೆನ್ಸ್ಗೋಸ್ಕರನೇ ತುಂಬ ಜನ ದೇ ವಾಂಟ್ ಟು ಬಿ ಆನ್ ಅ ಲೀನರ್ ಸೈಡ್. ಸೊ ಇದೊಂಥರ ಪ್ರೆಷರ್. ಫಸ್ಟ್ ಆಫ್ ಆಲ್ ಇದೇ ಒಂದು ಸೈಕಲಾಜಿಕಲಿ ಒಂದು ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಏನು ತಿನ್ನೋಕ್ಕೂ ಭಯ ಬರುತ್ತೆ. I remember once I had one actress basically. So ಅವ್ರಿಗೆ ಅವ್ರದ್ದು chin was looking big on the screen. So she's on the leaner side only. ಆದರೆ ಸ್ಕ್ರೀನಲ್ಲಿ ಅವ್ರ ಮುಖ ಸ್ವಲ್ಪ ಸರ್ಕಲ್ ಆಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಅವ್ರಿಗೆ ಅಷ್ಟೊಂದು ಶಾರ್ಪ್ ಜಾ ಲೈನ್ ಎಲ್ಲ ಬರಬೇಕು ಅಂತ ಅಷ್ಟು ಒಂದು ನನ್ಗೆ ಬಂದಾಗ ಒಂದು ಬುಕ್ ಎತ್ಕೊಂಡು ಬಂದಿದ್ರು ಏನು ತಿಂತಾ ಇದ್ದಾರೆ ಅಂತ ತೋರ್ಸೋಕ್ಕೆ. You will not believe, 1/4 idli, 2 spoons rice with like 2 egg whites, that's it. ಆಮೇಲೆ ಇನ್ನೊಬ್ರು ಹೇಳಿದ್ರು ಅದೇ ಥರ, ಬರೀ ಎಗ್ ವೈಟ್ ಡಯಟ್, ಬರೀ ಈಟಿಂಗ್ ಎಗ್ ವೈಟ್ಸ್ ಲೈಕ್ ಫಾರ್ ಆಲ್ಮೋಸ್ಟ್ ಲೈಕ್ 10 days just to lose some weight. Okay. So it kind of just protein. Carbs ಏನು ಇಲ್ಲ. ಇಲ್ಲ, ಏನು carbs ಇಲ್ಲ, ಫೈಬರ್ ಬೇಕು ಖಂಡಿತ ಬೇಕು, ಅದೆಲ್ಲ ಏನೂ ಇಲ್ಲ. ಯು ಲೂಸ್ ವೆಯ್ಟ್, ಆಬ್ವಿಯಸ್ಲಿ ಬಾಡಿಗೊಂದು ಶಾಕ್ ಇದೆ, ಸ್ವಲ್ಪ ಅಷ್ಟು ಕ್ಯಾಲರಿ ಡೆಫಿಸಿಟ್ ಇದೆ, ಆಟೋಮ್ಯಾಟಿಕಲಿ ಯು ವಿಲ್ ಲೂಸ್ ವೆಯ್ಟ್ ಎಸೆನ್ಷಿಯಲಿ ಬಿಕಾಸ್ ಬಾಡಿ ರನ್ ಮಾಡೋದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸನ್ನು ನಾವು ಕೊಡ್ತಿಲ್ಲ. ಸೊ ದೇಹದಲ್ಲಿರೋ ಆ ನ್ಯೂಟ್ರಿಯೆಂಟನ್ನು ಅದು ಬರ್ನ್ ಮಾಡಿ ಯು ವಿಲ್ ಲೂಸ್. ಸೊ ಅದರಲ್ಲಿ ಯು ಲೂಸ್ ದ ಮಸಲ್ಸ್, ಇಟ್ಸ್ ನಾಟ್ ಹೆಲ್ತಿ. ಫ್ಯಾಟ್ ಇರಬಹುದು, ಮಸಲ್ನಿಂದ ಎಲ್ಲಿಂದ ಬೇಕೋ ಅದು ತಗೊಳ್ತಾ ಹೋಗುತ್ತೆ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮುಂದೆ ಹೋಗುತ್ತೆ. ನಮಗೆ ವೆಯ್ಟ್ ಹಂಗೆ ಕೆಳಗಡೆ ಹೋಗ್ತಾನೆ ಇರುತ್ತೆ, ವಿಲ್ ಫೀಲ್ ಹ್ಯಾಪಿ, ಗುಡ್ ಅಂತ. ಬಟ್ how does it affect? You're losing health. You're losing health big time. ಆಮೇಲೆ ಬ್ಲಡ್ ಪ್ಯಾರಾಮೀಟರ್ಸ್ ನೋಡಿದ್ರೆ ಕಿಡ್ನಿ ಫಂಕ್ಷನ್ ವುಡ್ ಹ್ಯಾವ್ ಗಾಟ್ ಡ್ಯಾಮೇಜ್, ಯು ವುಡ್ ಹ್ಯಾವ್ ಡೆವಲಪ್ ಡಯಾಬಿಟಿಸ್, ಈಟಿಂಗ್ ಡಿಸಾರ್ಡರ್ಸ್. ಇವಾಗ ಅದು ಆ ಲೆವೆಲ್ಗೆ ಅದು ಇಫೆಕ್ಟ್ ಆಗುತ್ತೆ ಅಂದ್ರೆ ಬಿಕಾಸ್ ನಿಮ್ಮ ಬಾಡಿ ಇಸ್ ನಾಟ್ ಗೆಟಿಂಗ್ ದ ನ್ಯೂಟ್ರಿಯನ್ಸ್ ಅಲ್ವಾ. ಆಟೋಮ್ಯಾಟಿಕಲಿ ಬಾಡಿ ಬಂದು ಬೇರೆ ಇರೋ ನಮ್ಮ ಬಾಡಿಯಲ್ಲಿ ಇರೋದನ್ನ ಯೂಸ್ ಮಾಡಿ ಏನಾದ್ರು ಮಾಡಬೇಕು. ಸೊ ಅದರಲ್ಲಿ ಒಬ್ಬೊಬ್ಬರಿಗೂ ಬೇರೆ ಬೇರೆ ತರ ಆಗ್ಬೋದು. ಸೊ ಆಲ್ರೆಡಿ ನಮಗೊಂದು ಕಿಡ್ನಿಗೆ ಮತ್ತೆ ಡಯಾಬಿಟಿಸ್ಗೆ ಹೈ ಪ್ರೋಟೀನ್ ಆದಾಗ ಕಿಡ್ನಿ ಕ್ಯಾನ್ ಗೆಟ್ ಡ್ಯಾಮೇಜ್ಡ್. Because kidney is the organ where it gets filtered. Now, bari protein tindaga it is loading your kidneys. Not for everybody, but for some cases I am saying. ಅದೇ ಥರ ಕಾರ್ಬ್ಸ್, ಇವಾಗ ಬೇರೆ ಡ್ರಾಸ್ಟಿಕ್ ಡಯಟ್ ಅಂದ್ಬಿಟ್ಟು ನಾವು ಏನು ಗ್ಲುಕೋಸೇ ಕೊಟ್ಟಿಲ್ಲ ಅಂದರೆ ಬಾಡಿ ಆಲ್ಸೋ ಮೇ ಫೀಲ್ ಓಕೆ ಇವ್ರಿಗೆ ಗ್ಲುಕೋಸ್ ಬೇಕು ಅಂತ ಅದನ್ನು ಗ್ಲುಕೋಸ್ ಸೆಕ್ರೀಟ್ ಮಾಡ್ತಾ ಇರುತ್ತೆ. ಸೊ ಹೋಲ್ ಇನ್ಸುಲಿನ್ ಇದನ್ನೇ ಬಂದು ವಿ ಕ್ಯಾನ್ ಡಿಸ್ಟರ್ಬ್. ಬಟ್ ಏನಕ್ಕೆ ಮಾಡಬೇಕಿದೆಲ್ಲ? ಇಟ್ಸ್ ನಾಟ್ ಈವನ್ ನೆಸೆಸರಿ, ರೈಟ್? ಬಟ್ ದ ಕಂಪಲ್ಷನ್ ಆಫ್ ಲುಕಿಂಗ್ ಗುಡ್ ಆರ್ ಬೀಯಿಂಗ್ ಪ್ರೆಸೆಂಟಬಲ್. ಇನ್ನೊಬ್ರು ಇದ್ರು ಆ ಥರ, ಅವರೊಂದು ಹಿ ಆಲ್ಸೋ ಹ್ಯಾಡ್ ಟು ಲುಕ್ ಗುಡ್ ಇನ್ ಫ್ರಂಟ್ ಆಫ್ ಮೀಡಿಯಾ. ಸೊ ಹಿ ವಾಸ್ ಇನ್ ಟು ಆಲ್ ದಿಸ್, ದೇ ಗಿವ್ ಇಂಟರ್ವ್ಯೂಸ್ ಎಲ್ಲ ಜಾಸ್ತಿ ಕೊಡ್ತಿರ್ತಾರೆ. ಸೊ ಮೀಡಿಯಾ
ಅದರಲ್ಲಿ ಹ್ಯಾವ್ ಟು ಲುಕ್ ಗುಡ್ ಅಂತ ತುಂಬ ಡ್ರಾಸ್ಟಿಕ್ ಡಯಟ್ಸ್ ಎಲ್ಲ ಮಾಡಿಕೊಂಡು ಆ ಥರ ಮಾಡಿ ಬಂದಿದ್ರು. ಬಟ್ ಹಿ ಗಾಟ್ ಲಾಟ್ ಆಫ್ ಫಿಯರ್, ತಿನ್ನಕ್ಕೆ ಒಂಥರ ಭಯ, ಹಂಗಾಗ್ಬಿಟ್ಟು. ನೀವು ಹಿಂದೆ ಒಂದು ಸಂಚಿಕೆಯಲ್ಲೂ ಕೂಡ ಕೀಟೋ ಮಾಡಿ ಒಬ್ಬರು ಭಯ ಆಯ್ತು. ಆ ಥರ ಇದು ಅದೇ ಥರನೇ ಸಿಮಿಲರ್ ಬೇರೆ. ಒಬ್ಬೊಬ್ರು ಎಷ್ಟು ಟೈಪ್ಸ್ ಆಫ್ ಡಯಟ್ ಪ್ಯಾಟರ್ನ್ಸ್ ತುಂಬ ಇದೆ. ತುಂಬಾ ಕಾಮನ್ ಅಂದ್ರೆ ಜ್ಯೂಸ್ ಡಯಟ್, ರಾ ಫುಡ್ ಡಯಟ್ ಮಾಡ್ತಾರೆ. ಆಮೇಲೆ ಪ್ಯಾಲಿಯೋ ಅಂತ ಇರ್ತೀವಿ, ಬರೀ ನಾನ್ ವೆಜ್. ಆಮೇಲೆ ಕೀಟೋನು ಹಂಗೆ ಬರೀ ಹೈ ಪ್ರೋಟೀನ್. ಆಮೇಲೆ ಲಿಕ್ವಿಡ್ ಡಯಟ್ಸ್, ಸುಮ್ಮನೆ ಲಿಕ್ವಿಡ್ ಡಯಟ್ಸ್ ತಗೊಳ್ಳೋದು. ಆಮೇಲೆ ನಾರ್ಮಲಿ ದೀಸ್ ಆರ್ ಮೋರ್ ಕಾಮನ್. ಆಮೇಲೆ GM ಡಯಟ್ ಅಂತ ಒಂದು ತುಂಬ ದಿನ ಮುಂಚೆ ಅದು ಫೇಮಸ್ ಆಗಿತ್ತು. ಸೊ ಜನರಲ್ ಮೋಟರ್ಸ್ ಡಯಟ್ ಅಂತ, ಅದರಲ್ಲಿ ಒಂದು 7 days ಇರುತ್ತೆ, ಡಿಫ್ರೆಂಟ್. ಒಂದಿನ ಫ್ರೂಟ್ಸ್, ಒಂದಿನ ವೆಜಿಟೇಬಲ್ಸ್, ಆ ಥರ. ಅದೊಂದು ಸ್ವಲ್ಪ ದಿನ ಫೇಮಸ್ ಆಗಿತ್ತು. ಆಮೇಲೆ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಅಂತ ಇವಾಗ, ಗ್ಲೂಟೆನ್ ಫ್ರೀ ಡಯಟ್, ಅದೆಲ್ಲ ಏನೂ ಇಲ್ಲ. ಎಂಡ್ ಆಫ್ ದ ಡೇ ನಾವು ಹೇಳೋದು ಇಟ್ ಆಲ್ ಕಮ್ಸ್ ಡೌನ್ ಟು ಬ್ಯಾಲೆನ್ಸ್ ಡಯಟ್. ಎಲ್ಲ ಮಾಡಿ ಬ್ಯಾಲೆನ್ಸ್ ಆಗುತ್ತೆ. ಎಲ್ಲ ಮಾಡಿ ಡ್ಯಾಮೇಜ್ ಆದ್ಮೇಲೆ ಬರ್ತಾರೆ, ನಾವು ಇದೆಲ್ಲ ಮಾಡಿದ್ದೀವಿ, ನಮಗೆ ಇದೆಲ್ಲ ಬೇಡ, ನಮಗೆ ಹೆಲ್ತ್ ಸ್ಪಾಯಿಲ್ ಆಯಿತು, ಸೊ ನಾವು ಯು ಪ್ಲೀಸ್ ಟೆಲ್ ಅಸ್ ಏನು ಮಾಡಬೇಕು ಅಂತ, ವಿ ವಿಲ್ ಚೇಂಜ್ ಅಂತ ಆ ಥರನೂ ಬರ್ತಾರೆ. ಬಟ್ ದ ಇನ್ಫ್ಲೂಯೆನ್ಸ್ ಇಸ್ ದೇರ್. ನೀವು ನಮ್ಮ ಕ್ವೆಶನ್, ಇಫ್ ಯು ಕಮ್ ಬ್ಯಾಕ್ ಟು ದ ಕ್ವೆಶನ್, ಐ ಥಿಂಕ್ ಈ ಸೋಷಿಯಲ್ ಮೀಡಿಯಾ ಬಂದು ತುಂಬ ಇಟ್ ಮೇಕ್ಸ್ ಪೀಪಲ್ ಒಬ್ಸೆಸ್. ಅದರಿಂದ ಈಟಿಂಗ್ ಡಿಸಾರ್ಡರ್ಸ್ ಕೂಡ ಬರುತ್ತೆ, ನಾನು ಹೇಳ್ತಿದ್ದೆ ಅಲ್ವಾ. ಸೊ ಈಟಿಂಗ್ ಡಿಸಾರ್ಡರ್ಸ್ ಅಂದಾಗ ಇಟ್ ಕುಡ್ ಬಿ ವೇರಿಡ್. ಅದು ಬಂದು ಒಬ್ಬೊಬ್ರು ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ, ಅದೇ ನಾನು ಲಾಸ್ಟ್ ಕೂಡ ಮಾತಾಡಿದ್ವಿ. ಸೊ ಸುಮ್ಮನೆ ತಿನ್ನೋದು, ಮೇನ್ ಮೀಲ್ಸ್ ತಿನ್ನಲ್ಲ ಅವರು, ಬಿಕಾಸ್ ಸೈಕಲಾಜಿಕಲಿ ಮೈಂಡಲ್ಲಿ ಅವ್ರು ತಿಂತಾ ಇಲ್ಲ. ಬಟ್ ಮಧ್ಯದಲ್ಲಿ ಸ್ವಲ್ಪ ತಿನ್ನೋದು ಕೌಂಟ್ ಆಗಲ್ಲ. ಸೊ ದೇ ಡೋಂಟ್ ಫೀಲ್ ಲೈಕ್ ದೇ ಏಟ್. ಅದರಲ್ಲೇ ಕ್ಯಾಲರೀಸ್ ಜಾಸ್ತಿ ಹೋಗಿರುತ್ತೆ. ಆದರೆ ಸೈಕಲಾಜಿಕಲಿ ಅವ್ರು ನಾನು ಏನೂ ತಿನ್ನಲ್ಲ ಅಂತ ಎಲ್ಲ ಕಡೆ ದೇ ವಿಲ್ ಟೆಲ್. ಆಮೇಲೆ ಒಬ್ಬೊಬ್ರು ತಿನ್ನಕ್ಕೇನೆ ಭಯ. ಸೊ ಯು ಡೋಂಟ್ ಇವನ್ ವಾಂಟ್ ಟು ಈಟ್. ಅದೇ ಇದು ಅದ್ ಹೇಳಿದೆ ಅಲ್ವಾ, ಅರ್ಧ ಇಡ್ಲಿ, ಹಾಫ್ ಇಡ್ಲಿ, 1 or 2 ಬಾದಾಮ್ ಕೌಂಟ್. ಅಂದ್ರೆ ಅದು ಯಾವ ತರ ಸೈಕಲಾಜಿಕಲ್ ಭಯ ತಿನ್ನಕ್ಕೆ. ಒಂದು ಕ್ಯಾಟಗರಿ ಆ ಥರ ತಿಂದ್ರೆ ನಾನು ದಪ್ಪ ಆಗ್ಬಿಡ್ತೀನಿ, ಇಷ್ಟು ತಿಂದ್ರೇನು ನನಗೆ ನನ್ನ ಲುಕ್ಸ್ ಅಫೆಕ್ಟ್. ಅದು ಸೋಷಿಯಲ್ ಮತ್ತೆ ಇಂಟರ್ನಲ್ ಫ್ಯಾಕ್ಟರ್ಸ್ ಎರಡು, ಯಾವುದು ರೀಸನ್ ಇರಬಹುದು. ಎಸ್, ವಿ ಹ್ಯಾಡ್ ಒನ್ ಕೇಸ್, ಇಟ್ ರಿಮೈನ್ಸ್ ಮೀ. ಶಿ ವಾಸ್ ಮೇ ಬಿ ಒಂದು 17-18-year-old ಗರ್ಲ್. ಅವಳಿಗೆ ಈ ಥರನೇ ತಿನ್ನಕ್ಕೇನೆ ಭಯ. ಅವಳಿಗೆ ಏನು ತಿನ್ನಕ್ಕೂ ಶಿ ವಾಂಟ್ಸ್ ಟು ಮೇಂಟೈನ್ ದಟ್. ಐ ಥಿಂಕ್ ಇಟ್ ವಾಸ್ ವೆರಿ ಲೋ ವೆಯ್ಟ್, ಅರೌಂಡ್ 35 to 40 kgs. ಆ ವೆಯ್ಟಲ್ಲೇ ಮೇಂಟೈನ್ ಮಾಡಬೇಕು ಅಂತ ಅವ್ರು ತಿಂತಾನೇ ಇಲ್ಲ. ವೆನ್ ಐ ಡೀಪ್ ಡೈವ್ ತುಂಬ ಡಿಸ್ಕಸ್ ಮಾಡಿ ಯಾವಾಗಿಂದ ಸ್ಟಾರ್ಟ್ ಆಯಿತು, ಬಿಕಾಸ್ ಇದೊಂದು ಸೈಕಲಾಜಿಕಲ್ ಇದು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ವೇರ್ ಇಟ್ ಇಸ್. ದೆನ್ ಶಿ ಟೋಲ್ಡ್, ವೆನ್ ಶಿ ವಾಸ್ ಸೋ ಯಂಗ್ ಇದ್ದಾಗಲೇ ಅವ್ರ ಮನೆ ಫಂಕ್ಷನ್ ಪಾರ್ಟೀಸ್ ಎಲ್ಲೋದ್ರೇನೋ ಅವ್ರ ಫಾದರ್ ಯೂಸ್ ಟು ಟೆಲ್, ನೀನು ದಪ್ಪ ಆಗಿದೆಯಾ, ನೀನು ತಿನ್ನಬಾರ್ದು, ಅಲ್ಲಿ ಹೋದ್ರೆ ತಿನ್ನಬಾರ್ದು, ಇನ್ನೂ ದಪ್ಪ ಆಗ್ಬಿಡ್ತೀಯ, ನೀನು ತಿನ್ನಬಾರ್ದು, ನೀನು ಹಿಂಗೆ ಸಣ್ಣಕ್ಕೆ ಕಾಣಿಸ್ಬೇಕು ಅಂತ ಹರ್ ಓನ್ ಫಾದರ್. ಅದೊಂಥರ ಅದು ಹೋಗಿ ಫ್ರಮ್ ದಟ್ ಟೈಮ್, ಐ ಥಿಂಕ್ ಶಿ ವಾಸ್ 35 kgs ಇನ್ 6th standard 7th standard. ಆವಾಗಿಂದ ಶಿ ಹಸ್ ಬೀನ್ ಅರೌಂಡ್ 35 to 40 kgs ಓನ್ಲಿ. ಕ್ರೇಜಿ. ಶಿ ಇಸ್ ಸೋ ಸ್ಕೇರ್ಡ್ ಟು ಈಟ್. ಸೊ ಇದು ಬಂದು ಸಮಟೈಮ್ಸ್ ಇಸ್ ಓನ್ ಫ್ಯಾಮಿಲಿ ಮೆಂಬರ್ಸ್ ಹೂ ಡೋಂಟ್ ಹೂ ಶೇಮ್ ಯು ಲೈಕ್ ದಟ್. ಅದೊಂಥರ ಭಯ. ಸೊ ಎದರ್ಕೆ, ಏನು ತಿನ್ನೋಕ್ಕೂ ಎದರ್ಕೆ. ಸೊ ಇದೊಂದು ಈಟಿಂಗ್ ಡಿಸಾರ್ಡರ್ ಆಗಿ ಡೆವಲಪ್. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್, ಬೇಕೇ ಬೇಕು. ಬಟ್ ದೇ ಡೋಂಟ್ ರಿಯಲೈಸ್ ದಟ್ ಇಟ್ ಇಸ್ ದೇರ್ ಓನ್ ಮಿಸ್ಟೇಕ್. ಫ್ಯಾಮಿಲೀಸ್ಗೆ ಗೊತ್ತಾಗಲ್ಲ, ಅದು ಅವರೇ ಈ ಥರ ಮಾಡಿ ದೇ ಹ್ಯಾವ್ ಡೆವಲಪ್ಡ್ ದಟ್ ಫಿಯರ್ ಅಂತ. ಸೊ ಅದೊಂದು ಕೇಸ್. ದೆನ್ ಯು ಹ್ಯಾವ್ ಸಿನಾರಿಯೋಸ್ ವೇರ್ ಪೀಪಲ್ ವಿಲ್ ಈಟ್, ತಿನ್ನಬೇಕು ಖುಷಿಗೆ ತಿಂದ್ಬಿಡ್ತಾರೆ, ತಿಂದು 2 ನಿಮಿಷದಲ್ಲಿ ಹೋಗಿ ವಾಮಿಟ್ ಮಾಡಿಬಿಡ್ತಾರೆ. ದೇ ವಿಲ್ ಗೋ puke it, they'll go purge it out, force themselves to push it out because they don't want those calories. Craving satisfy ಮಾಡಕ್ಕೆ ಬೇಗ ತಿಂದ್ಬಿಟ್ಟು ಅದು ಬಾಡಿ ಒಳಗೆ ಅಬ್ಸಾರ್ಬ್ ಆಗಕ್ಕೆ ಮುಂಚೆನೇ ಹೋಗಿ ವಾಮಿಟ್ ಮಾಡ್ಬಿಟ್ಟು. ನನ್ನ ತಾತ ಅಲ್ಲ, ಅಂದರೆ ತಾತನ ಅಣ್ಣ ಅನ್ಸುತ್ತೆ, ಅವ್ರಿಗೆ ಈ ಥರ ಎಲ್ಲ ತಿನ್ನೋದಕ್ಕೆ ಇದೆಲ್ಲ ತುಂಬ ಕ್ರೇವಿಂಗು. ಏಜ್ ಆಗಿತ್ತು ತುಂಬ, ತಿಂದರೆ ಬಾಡಿಗೆ ಆಗಲ್ಲ. ಅವ್ರೇನು ಮಾಡ್ತಿದ್ರು ಅಂತಂದ್ರೆ, ತುಂಬ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಮಾವಿನ ಹಣ್ಣನ್ನ ಬಾಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಜಗದು ಒಗಿಯೋದು. that is still okay. I think at least the juice is going inside some. Diabetes ಇರುತ್ತೆ, ಆ ಥರ ತಿನ್ನಬಾರದು. It is not out of fear ಅಲ್ವಾ, it is not out of fear. That is the thing. ಇವಾಗ ಡೈಜೆಷನ್ ಆಗ್ತಾ ಇಲ್ಲ, ಇವಾಗ ಡೈಜೆಷನ್ ಆಗಲ್ಲ ಅಂತ ಒಬ್ಬೊಬ್ರು ದಟ್ ಇಸ್ ಓಕೆ. ಬಟ್ ಹಿಯರ್ ಇಟ್ ಇಸ್ ಅ ಫಿಯರ್ ಆಫ್ ಲುಕಿಂಗ್ ಗುಡ್. ಸೊ ದೇ ಡೋಂಟ್ ವಾಂಟ್ ಟು. ಇಟ್ ಇಸ್ ಎಕ್ಸ್ಟ್ರೀಮ್. ಏನು ಇಷ್ಟು ತಿಂದ್ಬಿಟ್ರೆ ನಾನು ದಪ್ಪ ಆಗ್ಬಿಡ್ತೀನಿ. ಸೊ ದೇ ಆಲ್ವೇಸ್ ವಾಂಟ್ ಟು ಮೀಟ್ ದ ಸ್ಟ್ಯಾಂಡರ್ಡ್ಸ್. ಇವಾಗ ಸೆಲೆಬ್ರಿಟೀಸ್, ಪ್ಲಸ್ ಇವಾಗ ತುಂಬ ಸೆಲೆಬ್ರಿಟೀಸ್ ಎಂಡೋರ್ಸ್ ಮಾಡೋದ್ರಿಂದ ದೇ ವಾಂಟ್ ಟು ಲುಕ್ ಲೈಕ್ ದೆಮ್. ಇದೊಂಥರ ಸೈಕಲಾಜಿಕಲಿ ಇಟ್ ಇಸ್ ಅಫೆಕ್ಟಿಂಗ್ ಅ ಲಾಟ್. ಮತ್ತೆ ಅದೇನು ಬೆಳಗ್ಗೆ ಏನು ಜ್ಯೂಸ್, ಅದು ABC ಆಪಲ್, ಬೀಟ್ರೂಟ್, ಕ್ಯಾರೆಟ್, ಇದೊಂಥರ ಟ್ರೆಂಡ್. ಮತ್ತೆ ತುಂಬ ಇದು ಏನು ಬಾಟಲ್ ಗಾರ್ಡ್ ಜ್ಯೂಸ್ ಕುಡಿಯೋದು.
ತುಂಬಾ ದೇ ಜಸ್ಟ್ ಎವ್ರಿಥಿಂಗ್. ಎಂತ ನಿಂಬೆ ಇದ್ರದ್ದು ಕುಡಿಯೋದು ಐ ಅಥವಾ ಥಿಂಕ್ ಇಟ್ ಇಸ್ ಓನ್ಲಿ ಪ್ಲೆಸಿಬೋ. ನಾನು ಇದೆಲ್ಲ ಕುಡಿದಿದ್ರಿಂದ ಹಾ ಅದು ಕೂಡ ಪರವಾಗಿಲ್ಲ. ಒಂದು ಎಕ್ಸ್ಟ್ರೀಮ್ ಅಲ್ಲಿ ಹೋದಾಗ ಏನೂ ತಿಂತಾ ಇಲ್ಲ, ಅದು ಮಾತ್ರ ಮಾಡ್ತೀನಿ, ಬೇರೆ ಮಾಡಲ್ಲ ಅಂದ್ರೆ ಪ್ರಾಬ್ಲಮ್ ದೆನ್ ಇಟ್ಸ್ ಅ ಪ್ರಾಬ್ಲಮ್, ರೈಟ್? ಸೊ ದ ಥಿಂಗ್ ಇಸ್, ಇದೆಲ್ಲ ಮಾಡಿದಾಗ ಐ ಥಿಂಕ್ ಸೈಕಲಾಜಿಕಲಿ ದೇ ಫೀಲ್ ಓಕೆ, ನಾನು ಇವಾಗ ಹೆಲ್ತಿ ಆಗಿದ್ದೀನಿ, ನಾನು ಕಡಿಮೆನೇ ತಿಂತಿದ್ದೀನಿ. ದೀಸ್ ಆರ್ ಆಲ್ ಅಂದ್ರೆ ಶಾರ್ಟ್ ಕಟ್ ಅಂತ ಎಲ್ಲ ಶಾರ್ಟ್ಕಟ್ಸ್. ಯಾಕಂದರೆ ಒಬ್ಬೊಬ್ಬರು ಐ ಆಮ್ ಟ್ರಾವೆಲಿಂಗ್ ನೆಕ್ಸ್ಟ್ 15 ಡೇಸಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ, ನಾನು ಸ್ವಿಮ್ ಸೂಟ್ ಹಾಕ್ಕೋಬೇಕು, ನಾನು ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಕ್ರ್ಯಾಶ್ ಮಾಡ್ತಾರೆ. ಜಸ್ಟ್ ಟು ಟೇಕ್ ಫೋಟೋಸ್, ಜಸ್ಟ್ ಟು ಲುಕ್ ಗುಡ್ ಆನ್ ದ ಫೋಟೋಸ್. ಮದುವೆಗೆ ಹೋಗಿ ಇನ್ನೊಂದು ಫಂಕ್ಷನ್ ಇದೆ ಒನ್ ಮಂತಲ್ಲಿ, ಶೂಟ್ ಇದೆ, ಇದು ಒಂದು ಸಿ ಇಟ್ ಈಸ್ ಒಂದು ಇಫ್ ಯು ಆರ್ ಆಸ್ಕಿಂಗ್ ಒಂದು 3-4 kgs ಕಡಿಮೆ ಆಗಬೇಕು 1 month ಅಂದರೆ ಇಟ್ ಇಸ್ ಅ ಫೇರ್ ಆಸ್ಕ್. ಆದರೆ ವಾಟ್ ಪೀಪಲ್ ಡೂ ಇಸ್ ದೇ ವಾಂಟ್ ಟು ಲೂಸ್ ಲೈಕ್ 10 kgs ಇನ್ ಅ ಮಂತ್. ಈ ಥರ ಎಲ್ಲ ಮಾಡಿದಾಗ ದೇ ವಿಲ್ ಡೂ ಲೈಕ್ ಆಲ್ ಪಾಸಿಬಲ್ ಶಾರ್ಟ್ಕಟ್ಸ್ ಏನೇನಿದೆಯೋ ಎಲ್ಲ ಮಾಡ್ತಾರೆ. ಲಿಕ್ವಿಡ್ ಡಯಟ್, ಅದು ಇದು ಫಾಸ್ಟಿಂಗ್ ಎಲ್ಲ ಮಾಡ್ತಾರೆ. ದೆನ್ ದೇ ವಿಲ್ ಸ್ಪಾಯಿಲ್ ದೇರ್ ಹೆಲ್ತ್, ದೇ ಡೋಂಟ್ ರಿಯಲೈಸ್. ಓಕೆ, ಸೊ ಈ ಥರ ಅಂದರೆ ಬ್ಯೂಟಿನೇ ಬೇಸ್ ಆಗಿಟ್ಕೊಂಡು ಕರಿಯರ್ ಮಾಡಬೇಕು ಅಂತ ಹೊರಟವ್ರದ್ದು ಈಗ ಮೇಜರ್ ಆಗಿ ನಮಗೆ ಇಲ್ಲಿ ಕಾಣಿಸ್ತಾ ಇರೋದು. ಮತ್ತು ಅದನ್ನು ಫಾಲೋ ಮಾಡೋರು, ಈಗ ಸೆಲೆಬ್ರಿಟೀಸ್ ಅವ್ರು ಮಾಡೋದು ಒಂದು ಕಡೆ, ಅದನ್ನು ಫಾಲೋ ಮಾಡೋರು ಅವರು ದೇ ಮೇ ಆರ್ ಮೇ ನಾಟ್ ಗೆಟ್ ಇನ್ ಟು ಇಟ್, ಬಟ್ ಅವ್ರಿಗೆ ಆ ಆಸ್ಪಿರೇಷನಲ್ ಫ್ಯಾಕ್ಟರ್ ಇರುತ್ತೆ. ಓ, ನಾನು ಮಾಡೆಲ್ ಆಗಬೇಕು, ನಾನು ಆ್ಯಕ್ಟರ್ ಆಗಬೇಕು, ಸೊ ಮೇ ಬಿ ನಾನು ಅವ್ರು ಹಂಗೆ ಮಾಡಿದ್ರೆ ನಾನು ಹಂಗೆ ಆಗ್ಬೋದು ಅನ್ನೋ. ಸೊ ಅದನ್ನೊಂದು ಓವರ್ ಆಲ್ ಆಗಿ ಒಂದು ನಾವು ಸಮ್ ಅಪ್ ಮಾಡೋದಾದರೆ, ಸಿ ಇನ್ನೊಂದು ಏನು ಅಂದರೆ ಪೀಪಲ್ ಶುಡ್ ನೋ ವಾಟ್ ಯು ಸಿ ಸೋಷಿಯಲ್ ಮೀಡಿಯಾ ನೋಡೋದು ಇಟ್ಸ್ ನಾಟ್ ಟ್ರೂ. There is so lot of Photoshop is there, there's a lot of editing, you don't really, that is not the reality. ಆದರೆ ನಾವು ಅದನ್ನ ನೋಡಿ ಇನ್ಫ್ಲೂಯೆನ್ಸ್ ಆದಾಗ we think ಅದೇ same celebrity who tells have ABC juice will be eating something else back home, right? They will endorse products, they'll do all that. It's a different industry altogether. But we should, ನಮಗೆ ಅದು ಗೊತ್ತಾಗಬೇಕು, ಓಕೆ ಇದು ಬಂದು ನಮ್ಮ ಬಾಡಿಗೆ ಕರೆಕ್ಟಾ ಇಲ್ವಾ, ಸೊ ನಾನು ಮಾಡ್ತಾ ಇರೋದು ಇಸ್ ಇಟ್ ಡ್ರಾಸ್ಟಿಕ್ ಆರ್ ಇಸ್ ಇಟ್ ಗುಡ್ ಅನ್ನೋದು ಆ ಡಿಫ್ರೆನ್ಸಿಯೇಷನ್ ಮಾಡೋ. ಬಿ ರಿಯಲಿಸ್ಟಿಕ್, ವಿ ಶುಡ್ ಬಿ ರೆಡಿ ಫಾರ್ ದ್ಯಾಟ್. ವಿ ಶುಡ್ ಬಿ ಓಪನ್ ಟು ದೋಸ್ ಲರ್ನಿಂಗ್ಸ್. ಅದು ಬಂದು ಇಟ್ ಇಸ್ ಫೇಕ್ ಅನ್ನೋದು ನಮಗೆ ಅರ್ಥ ಆಗಬೇಕು. ಸೊ ಆ ರಿಯಾಲಿಟಿನ ನಾವೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರೋದು ಅಗತ್ಯ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಅದು ಎಫೆಕ್ಟ್ ಲಾಂಗ್ ಟರ್ಮ್ನಲ್ಲಿ ಆಗ್ತಾ ಇರುತ್ತೆ. ಅದು ಅರ್ಥಕೊಳ್ಬೇಕು ಅಂದರೆ ಫಸ್ಟ್ ನಾವು ನಮ್ಮ ಹೆಲ್ತನ್ನು ಪ್ರಯಾರಿಟೈಸ್ ಮಾಡಬೇಕು. ಅದ್ರ ನಂತರ ಎಲ್ಲನೂ ಕೂಡ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕು ಅನ್ನೋದು ಐ ಥಿಂಕ್ ಇಟ್ಸ್ ಮೇನ್ ಫೋಕಸ್ ಏರಿಯಾ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯ ಸೂತ್ರ, ಡಯಟ್ ಹೇಗೆ ನಿಮ್ಮ ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಯಾವ ಥರದ ಎಫೆಕ್ಟ್ಗಳಿರ್ಬೋದು, ನೀವು ಕೂಡ ಯಾವುದಾದ್ರು ಪ್ರಶ್ನೆಗಳಿದ್ದರೆ ಕೇಳ್ಬೋದು ನಮಗೆ. ವಿ ಕ್ಯಾನ್ ಇನ್ಕ್ಲೂಡ್ ದ್ಯಾಟ್ ಮುಂದಿನ ಸಂಚಿಕೆಗಳಲ್ಲಿ. ಅದಕ್ಕೆ ರಂಜನಿ ರಾಮನ್ ಅವರಿಂದ ಉತ್ತರಗಳನ್ನು ಪಡೆಯುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಟು ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ಇದು ಡಯಟ್ ಡೈರಿ. ಥ್ಯಾಂಕ್ ಯು ಸೋ ಮಚ್.